ಬಿಟ್ಟೋದ್ರು, ಅವರಿಂದ ನಮ್ಮ ಜೀವನ ಆಗ್ತಿತ್ತು, ಇವಾಗ ಆಗ್ತಾ ಇಲ್ವಲ್ಲ ಏನಪ್ಪ ಮಾಡೋದು ಅಂತ ಈ ವಿಡಿಯೋ ನೋಡ್ತಾ ಇರೋರಿಗೆ ತಲೆಯಲ್ಲಿ ಒಂದು ಐಡಿಯಾ ಯೋಚನೆ ಬರ್ಬೋದು. ನಿನಗೇನೋ ಬಿಡಮ್ಮ, ಯೂಟ್ಯೂಬ್ ಇದೆ, ಬಿಸ್ನೆಸ್ ಮಾಡ್ತಾ ಇದೀಯಾ, ನಿನಗೆ ನಡೆಯುತ್ತೆ, ನಮ್ಗೇನು ಇಲ್ಲ, ನಮ್ಗೆ ಯೂಟ್ಯೂಬ್ ಇಲ್ಲ, ನಮ್ಗೆ ಇನ್ಸ್ಟಾಗ್ರಾಮ್ ಇಲ್ಲ, ನಾವೇನಮ್ಮ ಮಾಡೋದು ಅಂತ ತುಂಬಾ ಜನಕ್ಕೆ 99% ಜನಕ್ಕೆ ಬಂದೇ ಬರುತ್ತೆ ಇದು. 50 ವರ್ಷ ನಾನು ಎಲ್ಲರ ಜೊತೆಲೂ ಇದ್ದಿದ್ದೆ. 50 ವರ್ಷ ಆದ್ಮೇಲೆ ನಾನು ಒಂಟಿತನ ಆಗಿದ್ದೀನಿ. ಏನು ಮಾಡೋಕ್ಕಾಗಲ್ಲ. ನನಗೆ ಆ ಲೈಫೇ ಬೇಕು, 50 ವರ್ಷದ ಹಿಂದಿನ ಲೈಫೇ ಬೇಕು ಅಂತಂದ್ರೆ ದೇವ್ರು ಇಲ್ಲಿ ಏನು ಬರ್ತಿದ್ದಾನೆ ಅದಾಗುತ್ತೆ ಅಲ್ವಾ? ಒಂಟಿತನ ಶಾಪ ಅಲ್ಲ ಅದು. ನಾವು ಪಾಠ ಕಲಿಯೋದಕ್ಕೆ ದೇವ್ರು ಕೊಟ್ಟು ವರ ಅಂತ ತಿಳ್ಕೊಳ್ಳೋಣ. 2 ಮನೆಗೆ ಕೆಲ್ಸಕ್ಕೆ ಹೋಗ್ತೀನಿ, ಒಂದು ಮನೆಗೆ 4,000 ರೂಪಾಯಿ ಕೊಡ್ತಾರೆ. 1 ಅವರ್ ಅಷ್ಟೇ ಕೆಲಸ ಮಾಡ್ತೀವಿ ಅಂತ ಮನ್ಸಿಟ್ಟು ನಮ್ಮನ್ನು ಬಿಟ್ಟೋದವರು ಮುಂದೆ ಕೈ ಚಾಚದೆ ಬಿಟ್ಟೋದ್ರು, ಅವರಿಂದ ನಮ್ಮ ಜೀವನ ಆಗ್ತಿತ್ತು, ಇವಾಗ ಆಗ್ತಾ ಇಲ್ವಲ್ಲ ಏನೋ. ನಮಸ್ಕಾರ ನನ್ನ ಹಿತೈಷಿಗಳಿಗೆ, ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. 53 ವರ್ಷಕ್ಕೆ ಒಂಟಿಯಾಗಿ ಹೇಗಿರೋದು ಏನು, ಎಲ್ಲ ಸಂಬಂಧಗಳು ಶಾಶ್ವತನೂ ಅಲ್ಲ, ಇದ್ರೂ ಜೊತೆಲಿರಲ್ಲ ಅಲ್ವಾ? ನಾವೇನು ಒಂಟಿತನನ ಬೇಕು ಬೇಕು ಅಂತ ದೇವ್ರ ಹತ್ರ ಬರೆಸ್ಕೊಂಡು ಇಲ್ಲ ಅಂಟಿಸ್ಕೊಂಡಂತೂ ನಾವು ಬಂದಿಲ್ಲ ಅಲ್ವಾ? ನಮಗೂ ಎಲ್ಲರ ಜೊತೆಲೂ ಇರೋಕ್ಕಿಷ್ಟ, ಎಲ್ಲ ರೀತಿಲೂ ಚೆನ್ನಾಗಿರಬೇಕು ಅಂತ ಇಷ್ಟ. ಗಂಡ ಮಕ್ಕಳು, ಅಳಿಯ ಮಗಳು, ಮೊಮ್ಮಕ್ಕಳು, ಅಣ್ಣ ತಮ್ಮ, ಅತ್ತಿಗೆ ಎಲ್ಲರೂ ನಾವು ಸಮಾಜದಲ್ಲಿದ್ದೀವಿ ಅಂದರೆ ಎಲ್ಲರ ಜೊತೆಲೂ ಬೇರೆಬೇಕು. ಬೆರೆತು ಬಾಳಿದ್ರೇ ಅದು ಚಂದ. ಆದರೆ ಅವ್ರಿಗೆ ಬೇಡ ಅಂತ ಅಂದ ಮೇಲೆ ಯಾಕೆ ಅವ್ರ ಕಾಲಡಿಗೆ ಹೋಗ್ಬೇಕು? ಅವ್ರು ಯಾರಾದರೂ ಆಗಿರಲಿ, ಬೇಡ ಅಂದಮೇಲೆ ಅವ್ರ ಕಾಲಡಿಗೆ ಯಾಕೆ ಹೋಗ್ಬೇಕು? ನಂದು ಅನಿಸಿಕೆ. ನನಗೆ ಒಂಟಿತನ, ಏಕಾಂಗಿತನ ನನಗೇನೇನು ಧೈರ್ಯ ಕೊಡ್ತು ಅಂತ ಹೇಳಿದ್ರೆ, ತುಂಬ ಜನ ಕೇಳ್ತಾ ಇದ್ದೀರಾ ಇದ್ರ ಬಗ್ಗೆ ವಿಡಿಯೋ ಮಾಡಿ. ಯಾಕಂದರೆ ನಾವು ಒಂಟಿ, ನಮ್ಮ ಹಸ್ಬೆಂಡ್ ಸತ್ತೋದ್ರು, ಹಸ್ಬೆಂಡ್ ಬಿಟ್ಟೋದ್ರು, ಮಕ್ಕಳು ಬಿಟ್ಟೋದ್ರು, ನಮಗೆ ನಿಮ್ಮ ವಿಡಿಯೋಯಿಂದ ಮೋಟಿವೇಶನ್ ಸಿಗ್ತಾ ಇದೆ, ದಯವಿಟ್ಟು ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ದೀರಾ. ನನ್ನ ಬಗ್ಗೆನೇ ನಾನು ಹೇಳ್ತೀನಿ. ಯಾರಿಗಿದು ಉಪಯೋಗ ಆಗುತ್ತೋ ಇಲ್ವೋ ಅದು ನನಗೆ ಗೊತ್ತಿಲ್ಲ, ಆದರೆ ನನ್ನ ಬಗ್ಗೆ ನಾನೇ ಹೇಳ್ತೀನಿ. ನನಗೆ ಒಂಟಿತನ ಏನೇನು ಧೈರ್ಯ ಕೊಡ್ತದೆ. ಇವಾಗ ಏನು ಮಾಡ್ತಾರೆ, ನನಗೆ ಗೊತ್ತಿರೋರೆ, ಇಲ್ಲಿರೋ ಅಕ್ಕಪಕ್ಕ ಇರೋರೇನೆ ಒಂದು ಗುಡುಗು ಸಿಡ್ಲು ಬಂತು ಅಂದರೆ ಭಯ ಪಡ್ತಾರೆ, ಮತ್ತು ಒಂದು ಅಂಗಡಿಗೆ ಹೋಗೋಕ್ಕೆ ಭಯ ಪಡ್ತಾರೆ, ಒಬ್ರೊಬ್ಬರೇ ಇರೋಕ್ಕೆ ಭಯ ಪಡ್ತಾರೆ. ಅದು ಅವ್ರು ಕೇಳ್ಕೊಂಡು ಬಂದಿರೋ ಯೋಗ. ಗುಡುಗು ಸಿಡ್ಲು ಬಂತು ಅಂದರೆ ಅವ್ರ ಮನೇಲಿ ಯಾರಾದರೂ ಜೊತೇಲಿ ಇರ್ತಾರೆ, ಹೀಗೆ ಕೈ ಹಿಡ್ಕೊಳ್ತಾರೆ. ಒಂಟಿಯಾಗಿರೋಕ್ಕಾಗಲ್ಲ, ಯಾರಾದರೂ ಇರ್ತಾರೆ, ಅವ್ರ ಜೊತೇಲಿ ಇರ್ತಾರೆ. ನಾವು ಕೇಳ್ಕೊಂಡು ಬಂದಿಲ್ಲ. ನಾವು ಏನು ಕೇಳ್ಕೊಂಡು ಬಂದಿದ್ದೀವಿ ಅದನ್ನ ನಾವು ನಡ್ಕೊಂಡು ಹೋಗ್ಬೇಕು. ನನಗೂ ಇವಾಗ ಗುಡುಗು ಸಿಡ್ಲು ಬಂತು, ಭಯ ಆಯಿತು, ನಾನೇನು ಮಾಡಲಿ ಅಲ್ವಾ? ಹಾಗಾಗಿ ತನ್ನಷ್ಟಕ್ಕೆ ತಾನೇ ಧೈರ್ಯ ಬರುತ್ತೆ. ಬರದೇ ಇದ್ರೂ ನಾವು ತಗೊಳ್ಳೇಬೇಕು. ಇವಾಗ ಯಾರೂ ಇಲ್ಲ, ನಾವು ಒಬ್ಬರೇ ಜೀವನ ಮಾಡಬೇಕು ಅಂತ ಅಂದಾಗ, ಗಟ್ಟಿ ನಿರ್ಧಾರ ಮಾಡಿದಾಗ ಫಸ್ಟು ನಮ್ಮ ಜೊತೇಲಿರೋದೇ ಮನಸ್ಸನ್ನ ನಾವು ಗಟ್ಟಿ ನಿರ್ಧಾರ ಮಾಡ್ಕೊಬೇಕು. ಯಾರ ಬಗ್ಗೆನೂ ಯೋಚನೆ ಮಾಡಬೇಡ, ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಬೇಡ. ನನ್ನ ಜೊತೆಲಿ ನೀನಿರು, ನಿನ್ನ ಜೊತೆಲಿ ನಾನು ಇರ್ತೀನಿ ಅಂತ ಮನ್ಸು ಜೊತೆಲಿ ಗಟ್ಟಿ ನಿರ್ಧಾರ ಮಾಡಿಕೊಂಡು ನಮ್ಗೇನಿದೆಯೋ ಮನ್ಸತ್ರ ಮಾತಾಡ್ಕೊಂಡು ಹೋಯ್ತು ಅಂತಾರೆ, ನಿಜವಾಗ್ಲೂ ನಾವು ಗಟ್ಟಿಯಾಗಿರ್ತೀವಿ. ಯಾಕಂದರೆ ನೀವು ನನ್ನ ನೋಡ್ಬೋದು, ತುಂಬ ಜನ ಹೇಳ್ತಾರೆ ದುಡ್ಡು ಸೇರ್ತಾ ಸೇರ್ತಾ ನಿಂದು ಲೈಫೇ ಚೇಂಜ್ ಆಯಿತು ಅಂತಾರೆ. ದುಡ್ಡು ಸೇರ್ತಾ ಸೇರ್ತಾ ಲೈಫ್ ಚೇಂಜ್ ಆಗಿದ್ದಲ್ಲ, ಜನ ಪಾಠ ಕಲಿಸಿ ನಾವು ಲೈಫ್ ಚೇಂಜ್ ಮಾಡ್ಕೊಂಡಿದ್ದು. ಆವಾಗ ಎಲ್ಲರ ಜೊತೆಲಿ ಇದ್ದಾಗ ಅವ್ರು ಬಿಟ್ಟಿದ್ದು ತಿಂದು ಇವ್ರು ಬಿಟ್ಟಿದ್ದು ತಿಂದು ವೇಸ್ಟ್ ಆಗುತ್ತೆ ಅಂತ ಹಿಂಗಾಗಿದ್ದೆ. ಈಗ ನೋಡಿ, ಈ ಥರ ಆಗಿದ್ದೀನಿ. ಇಲ್ಲಿ ನೋಡಿ, ಇವಾಗ ಈ ಥರ ಆಗಿದ್ದೀನಿ. ಆವಾಗ ಅವ್ರ ಜೊತೆಲೆಲ್ಲ ಅವ್ರು ಬಿಟ್ಟಿರೋದು ವೇಸ್ಟ್ ಆಗುತ್ತೆ. ಅಯ್ಯೋ, ಮೊಮ್ಮಗು ಬಿಟ್ಟಿತ್ತಿದ್ದೆ ವೇಸ್ಟ್ ಆಯಿತು, ಅವ್ರು ಬಿಟ್ಟಿತ್ತಿದ್ದೆ ವೇಸ್ಟ್ ಆಯಿತು, ಅವ್ರ ಮನೆಗೆ ಹೋಗಿದ್ದೀವಿ, ನಮ್ಗೆ ಇಷ್ಟ ಬಂದಿದ್ದು ತಿನ್ನೋಕ್ಕಾಗ್ತಾ ಇರಲಿಲ್ಲ, ಅವ್ರು ಏನು ಮಾಡಾಕ್ತಾರೋ ಅದನ್ನು ನಾವು ತಿನ್ನಬೇಕಿತ್ತು. ಇವಾಗ ಹಂಗಲ್ಲ, ಒಂಟಿತನ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಏನಿದೆಯೋ ಅದನ್ನು ನಾವು ಆನಂದ ಪಡಬೇಕು. ಇವಾಗ ನನಗೇನು ಬೇಕೋ ಹೋಗ್ತೀನಿ, ಬೇಕಾ 2 ಇಡ್ಲಿ ತಿಂತೀನಿ, ಇಲ್ವಾ ಮನೇಲಿ ಏನಾದರೂ ಮಾಡ್ಕೊಳ್ತೀನಿ, ಆರಾಮಾಗಿ ತಿಂತೀನಿ, ಆರಾಮಾಗಿರ್ತೀನಿ. ಅದೇ ಜೊತೇಲಿದ್ದರೆ ಹಾಗಾಗತ್ತಾ? ಅಲ್ವಾ? ಏನು ನಮ್ಗೇನು ದೇವ್ರು ಕೊಟ್ಟಿದ್ದಾನೋ ಅದರಲ್ಲಿ ನಾವು ಮಾಡ್ಕೊಂಡು ಹೋಗೋಣ. ಇವಾಗ ಅದೇ ಹೇಳ್ತಾರೆ ಎಲ್ಲರೂ, ನಿನಗೆ ದುಡ್ಡು ಬಂದಮೇಲೆ ಲೈಫ್ ಚೇಂಜ್ ಆಯಿತು ಅಂತ. ದುಡ್ಡು ಬಂದಮೇಲೆ ಲೈಫ್ ಚೇಂಜ್ ಅಲ್ಲ, ದುಡ್ಡು ಬಂದಮೇಲೂ, ದುಡ್ಡು ಬರೋಕ್ಕಿಂತ ಮುಂಚೆ ನಾನು ಹೇಗಿದ್ದೀನೋ ಹಾಗೇ ಇದ್ದೀನಿ, ದುಡ್ಡು ಬಂದಮೇಲೂ ಹಾಗೇ ಇದ್ದೀನಿ. ಸ್ವಲ್ಪ ನನಗೇನು ಅವಶ್ಯಕತೆ ಇದೆ ಅದನ್ನು ತೊಗೊಂಡಿದ್ದೀನಿ ಅಷ್ಟೇ ಹೊರತು, ನಾನು ಮಾಡ್ತಿರೋ ಪ್ರಾಡಕ್ಟ್ ತೊಗೊಂಡು ನಾನು ಚೆನ್ನಾಗಾಗಿದ್ದೀನಿ ಅಷ್ಟೇ. ಬಿಟ್ಟರೆ ನಾನು ಇನ್ನೊಂದು ಪಾರ್ಲರ್ಗೆ ಹೋಗಿ ದುಡ್ಡು ಬಂತು ಅಂತ ಒಂದು ಪಾರ್ಲರ್ಗೆ ಹೋಗಿ ಇಲ್ಲ ಅದು ಅಲ್ಲೋಗಿ ಇಲ್ಲೋಗಿ ನಾನು ಚೆನ್ನಾಗಾಗಿರೋದಲ್ಲ. ನಾನು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದು 5ನೇ ಬ್ಯಾಚು, ಇವರೊಬ್ಬರು ಬಂದು ತೊಗೊಂಡು ಹೋಗ್ಬೇಕು. ಈಗ
ಈ ಥರ ಮಾಡಿ ನನ್ನ ಪ್ರಾಡಕ್ಟ್ನೇ ನಾನು ಬಳಸ್ತಾ ಇದ್ದೀನಿ. ಹಾಗಾಗಿ ಸಣ್ಣ ಆಗಿದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ನಾನು ಇವತ್ತವರೆಗೂ ಪಾರ್ಲರ್ಗೆ ಹೋಗಿಲ್ಲ. ಒಂದು ಯು ಶೇಪ್ ಮಾಡಿಸ್ಕೊಳಕ್ಕೆ ಹೋಗ್ತಾ ಇದ್ದೆ, ಇವಾಗ ಅದು ಬಿಟ್ಟಿದ್ದೀನಿ. ಯು ಶೇಪ್ ಮಾಡಿಸ್ಕೊಳಕ್ಕೂ ಹೋಗ್ತಾ ಇಲ್ಲ, ಕೂದಲನ್ನು ಹಾಗೆ ಬಿಟ್ಟಿದ್ದೀನಿ. ಉದ್ದ ಬೆಳೆಸೋಣ ಅಂತ ಹೇಳಿ ನೋಡಿ ಎಷ್ಟು ಉದ್ದ ಬಂದಿದೆ. ಎಲ್ಲ ನಾನು ಮಾಡ್ತಿರೋ ಪ್ರಾಡಕ್ಟ್ ನಾನು ತಗೊಳ್ತಾ ಇರೋದು. ಮತ್ತು ನಮಗೋಸ್ಕರ ಬದುಕಬೇಕು, ಯಾರಿಗೋಸ್ಕರನೂ ಅಲ್ಲ. ಇಷ್ಟು ವರ್ಷ ಬದುಕಿದ್ದಾಯ್ತು, ಅವ್ರಿಗೋಸ್ಕರ ಇವ್ರಿಗೋಸ್ಕರ ಬದುಕಿದ್ದಾಯ್ತು. ಇನ್ನು ನಮಗೋಸ್ಕರ ಬದುಕೋಣ. ಯಾಕಂದರೆ ನಾನು ಅಳಬಾರ್ದು, ಯಾರನ್ನ ನೆನೆಸ್ಕೊಂಡು ಹತ್ರೂ ನಮ್ಮ ಆರೋಗ್ಯ ಕೆಡುತ್ತೆ ಹೊರತು, ತಲೆನೋವು ಅಂತ ಹೋಗಿ ಮೆಡಿಕಲ್ ಸ್ಟೋರ್ಗೆ ಹೋಗಿ ಬಂದು ನಾನು ಮಾತ್ರೆ ನುಂಗ್ಬೇಕು ಹೊರತು, ನಾನು ನೆನೆಸ್ಕೊಂಡಿದ್ದೀನಲ್ಲ ಅವ್ರು ಮಾತ್ರೆ ನುಂಗಲ್ಲ. ನಾನು ಅವ್ರ ಬಗ್ಗೆ ಯೋಚನೆ ಮಾಡಿ ನಾನು ಮಾತ್ರೆ ನುಂಗಬೇಕು. ಅದಕ್ಕೋಸ್ಕರ ಕೂಲಾಗಿರಬೇಕು ಅಂತ ಬೆಳಗ್ಗೆ ಎದ್ದು ವಾಕಿಂಗ್ ಹೋಗ್ತೀನಿ, ನಾನು ಮಾಡ್ತಿರೋ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ, ನನಗೇನು ಬೇಕೋ ಅಲ್ಲಿಗೆ ಹೋಗ್ತೀನಿ ಬರ್ತೀನಿ. ಮತ್ತು ಹಾಗಂತ ಹಾಕಿದ ಗೆರೆನ ದಾಟಲ್ಲ, ಆಯಿತಾ. ನಾನು ಒಂದು ಲೈನ್ ಹಾಕ್ಕೊಂಡಿದ್ದೀನಿ, ಆ ಲೈನ್ನ ದಾಟಲ್ಲ. ಯಾರು ಏನಾದರೂ ತಿಳ್ಕೊಳ್ಬೋದು, ಒಂಟಿತನ ಎಲ್ಲಿ ಬೇಕಾದ್ರೆ ಹೋಗ್ತಾಳೆ, ಎಲ್ಲಿ ಬೇಕಾದ್ರೆ ಬರ್ತಾಳೆ. ನಮಗೂ ಒಂದು ಏಜ್ ಅಂತ ಇರುತ್ತೆ, ಯಾವ ಏಜಲ್ಲಿ ಹೆಂಗೆ ಏನು ಅಂತ ನಮಗೂ ಗೊತ್ತಿರುತ್ತೆ ಅಲ್ವಾ. ನನ್ನ ಪ್ರಾಡಕ್ಟಿಂದ ನಾನು ಈ ಥರ ಆಗಿದ್ದೀನಿ. 53 ವರ್ಷ. ನನಗೆ ಏನೇನಂತ ಅಂದರೆ, ಫಸ್ಟು ನಾವು ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ಳೋಣ. ಯಾರಿಲ್ಲ, ಅವರಿಲ್ಲ, ಇವರಿಲ್ಲ, ಆಯಿತು ಯಾರೂ ಇಲ್ಲ, ಏನು ಮಾಡೋಕ್ಕಾಗಲ್ಲ. ನಾವು ಕೇಳ್ಕೊಂಡು ಬಂದಿರೋದಿದ್ದು. ಇವಾಗ ಒಂದು ಕಾಲು ನೋವು, ಒಂದು ತಲೆನೋವು ಅಂದರೆ ಮನೇಲಿ ಯಾರೋ ಇರ್ತಾರೆ, ಮಕ್ಕಳು ಗಂಡ ಯಾರಾದರೂ ಇರ್ತಾರೆ. ಬಾ ಶಾಪ್ಗೆ ಹೋಗೋಣ ಅಂತಾರೆ. ನಮ್ಗೆ ಯಾರೂ ಇಲ್ಲ. ಏನಾದರೂ ಆಯಿತಾ, ನಾವೇ ಹೋಗೋಣ, ನಾವೇ ಬರೋಣ. ಯಾಕೆ ನಾವು ಹೋದ್ರೆ ಡಾಕ್ಟ್ರುಗಳೇನು ಬೇಡ ಅಂತಾರ. ಯಾಕಮ್ಮ ನಿನ್ನ ಜೊತೆಲಿ ಯಾರನ್ನೂ ಕರ್ಕೊಂಡು ಬಂದಿಲ್ಲ, ನೀನು ಬೇಡ, ನಿನಗೆ ಇಂಜೆಕ್ಷನ್ ಕೊಡಲ್ಲ, ಮಾತ್ರೆ ಕೊಡಲ್ಲ ಅಂತ ಹೇಳ್ತಾರೆ. ಏನೂ ಇಲ್ಲ ಅಲ್ವಾ. ನಮ್ಗಾಗ್ಲಿಲ್ವಾ, ನಾವೇ ಹೋಗಿ ತೋರಿಸ್ಕೊಳ್ಳೋಣ, ಬರೋಣ ಅಲ್ವಾ. ಅವ್ರನ್ನ ಕರ್ಕೊಂಡು ಹೋಗೋದು, ಅಕ್ಕಪಕ್ಕದವ್ರನ್ನ ಎಷ್ಟು ಅಂತ ಕರ್ಕೊಂಡು ಹೋಗ್ಬೋದು. ನಮ್ಮ ರೋಡಲ್ಲಿ ಇರೋರೆಲ್ಲ ತುಂಬ ಒಳ್ಳೆಯವರೇ. ಯಾರನ್ನ ಎಷ್ಟು ದಿನ ಕರಿತೀರ? ಇವತ್ತು ಕರಿಬೋದು, ನಾಳೆ ಕರಿಬೋದು, ಎಲ್ಲದಕ್ಕೂ ಕರೆಯೋದಕ್ಕಾಗತ್ತಾ? ಇಲ್ಲ ಅಲ್ವಾ. ಮನೆ ಹತ್ರನೇ ಅಂಗಡಿ ಇರುತ್ತೆ, ಮನೆ ಹತ್ರ ಮಾಲ್ ಇರುತ್ತೆ, ಅಲ್ಲಿಗೋಗಿ ನಮ್ಗೆ ಏನು ಬೇಕೋ ತರ್ಬೋದು, ಏನು ಬೇಕೋ ಮನೆಗೆ ಹೊಂಚ್ಕೊಂಡ್ರೆ ಇವ್ರನ್ನ ಕೇಳೋ ತಪ್ಪುತ್ತೆ. ಒಂಟಿತನ ನಿಜವಾಗ್ಲೂ ಎಲ್ಲ ಕಲಿಸ್ಬಿಡುತ್ತೆ. ನಾನು ಏನು ಒಂಟಿತನವಾಗಿರಲಿಲ್ಲ. ಇವಾಗ ಯೂಟ್ಯೂಬ್ 50 ವರ್ಷ ನಾನು ಎಲ್ಲರ ಜೊತೆಲೂ ಇದ್ದಿದ್ದೆ. 50 ವರ್ಷ ಆದಮೇಲೆ ನಾನು ಒಂಟಿತನ ಆಗಿದ್ದೀನಿ. ಏನು ಮಾಡೋಕ್ಕಾಗಲ್ಲ. ನನಗೆ ಆ ಲೈಫೇ ಬೇಕು, 50 ವರ್ಷದ ಹಿಂದಿನ ಲೈಫೇ ಬೇಕು ಅಂತಂದರೆ ದೇವ್ರು ಇಲ್ಲೇನು ಬರ್ತಿದ್ದಾನೆ ಅದಾಗುತ್ತೆ ಅಲ್ವಾ. ನನಗೆ ಅದೇ ಬೇಕು ಅಂತ ಅಂದರೆ ಆಗುತ್ತಾ? ನಾನೇನು ಬಯಸಿ ನಾನೇನು ಒಂಟಿತನನ ನಾನು ತಗೊಂಡಿಲ್ಲ. ನಾನು ಯಾರೇ ಆಗಲಿ ಬಯಸಿ ಒಂಟಿತನ ತಗೊಳ್ಳಲ್ಲ. ಅದು ಗಂಡು ಮಕ್ಕಳೇ ಆಗಿರ್ಬೋದು, ಹೆಣ್ಮಕ್ಳೇ ಆಗಿರ್ಬೋದು. ಸಮಯ ಸಂದರ್ಭ ಆ ಥರ ಮಾಡಿಸುತ್ತೆ ಅವ್ರಿಗೆ. ನಾನಂತೂ ನಿಜವಾಗ್ಲೂ ಹೇಳ್ತೀನಿ, ಖುಷಿಯಾಗಿದ್ದೀನಿ, ತುಂಬ ಖುಷಿಯಾಗಿದ್ದೀನಿ. ಪ್ರಾಡಕ್ಟ್ ಅಂತ ಇನ್ಸ್ಟಾಗ್ರಾಮು, ಯೂಟ್ಯೂಬು ಅಂತೇಳಿ ಖುಷಿಯಾಗಿದ್ದೀನಿ. ಹಾಗೆ ನಿಮ್ಗೇನು ಕ್ಷೇತ್ರ, ನಿಮ್ಗೇನು ಗೊತ್ತು ಅದರಲ್ಲಿ ಹಾಡು ಕೇಳೋದಿರುತ್ತೆ, ಒಬ್ರಿಗೆ ಹಾಡು ಹೇಳೋದಿರುತ್ತೆ, ಆ ಥರ ಮಾಡ್ಕೊಳ್ಳಿ. ಅದರಿಂದ ಖುಷಿಯಾಗಿರಿ. ಒಂಟಿತನ ಶಾಪ ಅಲ್ಲ, ಅದು ನಾವು ಪಾಠ ಕಲಿಯೋದಕ್ಕೆ ದೇವ್ರು ಕೊಟ್ಟು ವರ ಅಂತ ತಿಳ್ಕೊಳ್ಳೋಣ. ಇವಾಗ ಮಕ್ಕಳು, ಗಂಡು ಮಕ್ಕಳು, ಹೆಣ್ಮಕ್ಳು ಯಾರು ನಮ್ಮ ಜೊತೇಲಿದ್ದಾರೆ, ಬಿಟ್ಟೋದ್ರು ಅಂತ ಮಾನ ಮರ್ಯಾದೆ ಬಿಟ್ಟು ಅವ್ರ ಹತ್ರ ಹೋಗೋದಕ್ಕಾಗುತ್ತಾ? ಆಮೇಲೆ ಗಂಡ ಬಿಟ್ಟೋದ್ರು, ಗಂಡ ಸತ್ತೋದ್ರು, ಅವ್ರು ಸತ್ತೋದ್ರು ಅಂತ ನಾವು ಸಾಯೋಕ್ಕಾಗತ್ತಾ ಹೇಳಿ ಅಲ್ವಾ. ನಮಗೇನು ದೇವ್ರು ಒಂಟಿತನ ಕೊಟ್ಟಿದ್ದಾನೆ, ಹೌದು, ಅದನ್ನು ನಾವು ಖುಷಿಯಾಗಿ ಅನ್ಭವಿಸೋಣ. ನಾನು ಹೇಳೋದು ಕೇಳಿ, ಬೆಳಗ್ಗೆ ಎದ್ದಳಿ, ಬೆಳಗ್ಗೆ ಎದ್ದು ವಾಕ್ ಮಾಡಿ, ಏನಾದರೂ ಒಂದು ಆರೋಗ್ಯವಾಗಿರೋದು ಪೌಡ್ರುಗಳು ಮಾಡಿಟ್ಕೊಳ್ಳಿ. ನೀವು ಮಾಡಿಟ್ಕೊಂಡು, ಇಲ್ಲ ನಿಮಗೆ ಟೀ ಕಾಫಿ ಅಭ್ಯಾಸ ಇದೆ, ಸ್ವಲ್ಪ ಕಡಿಮೆ ಮಾಡಿ. ಖಾಲಿ ಹೊಟ್ಟೆಗೆ ಟೀ ಕಾಫಿ ಕುಡಿಬಾರ್ದು, ಕಡಿಮೆ ಮಾಡಿ. ವಾಕಿಂಗ್ ಹೋಗಿ ಆರಾಮಾಗಿ ನಿಮ್ಮ ಕೈಲಿ ವಾಕ್ ಮಾಡೋಕ್ಕೆ. ಮೊನ್ನೆ ನನಗೊಬ್ರು ಬರ್ದಿರೋ, ನನಗೆ ವಾಕ್ ಮಾಡೋಕ್ಕಾಗಲ್ಲ, ಏನು ಮಾಡೋದು ನಂದಿನಿ, ನಾನು 95 kg ಇದ್ದೀನಿ, ಕಾಲೇ ನೋವು ಬಂದ್ಬಿಡುತ್ತೆ, ಒಂದು ಹೆಜ್ಜೆ ಇಡೋಕ್ಕಾಗಲ್ಲ ಅಂತ ಹೇಳ್ತಿದ್ರಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು. ನಿಮ್ಮ ಮನೆ ಹತ್ರ ಯಾವುದಾದ್ರೂ ಪಾರ್ಕ್ ಇತ್ತು ಅಂದರೆ ಪಾರ್ಕಿಗೆ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಗಿಡ ಮರ, ನಾಯಿ ಪಕ್ಷಿ ಏನೇನಿರುತ್ತೆ ನೋಡಿ, ಅಲ್ಲಿ ನಿಮ್ಗೆ 4 ಜನ ಪರಿಚಯ ಆಯ್ತಾ, ಅವ್ರನ್ನ ಮಾತಾಡಿಸಿ ನಿಧಾನವಾಗಿ ನಡ್ಕೊಂಡು ಬನ್ನಿ. ನಿಮ್ಗೆ ಏನು ಆರೋಗ್ಯಕ್ಕೆ ಮನೇಲಿ ಏನು ಮಾಡಿರ್ತಾರೋ, ಇಲ್ಲ ನೀವು ಒಬ್ಬರೇ ಇದ್ರ ಒಂದು ಚಪಾತಿನೋ ರಾಗಿ ದೋಸೆನೋ ನಿಮ್ಗೆ ಏನು ಇಷ್ಟ ಬರುತ್ತೆ ಅದು. ಇನ್ನು ನಮ್ಗೆ ಜಾಸ್ತಿ ಟೈಮ್ ಇಲ್ಲ. ಇವಾಗ 53 ವರ್ಷ ಅಂದರೆ ಒಂದು 60 ವರ್ಷ ಬದುಕಿರ್ತೀವೋ, 70 ವರ್ಷ ಬದುಕಿರ್ತೀವೋ, ಇನ್ನು 10-15 ವರ್ಷ ಇರ್ತೀವಿ. ನಾವು ಇನ್ನೊಬ್ಬರ ಮೇಲೆ ಭಾರ ಆಗೋದು ಬೇಡ. ಏನು ಬೇಕೋ ನಮ್ಗೆ ಆರೋಗ್ಯವಾಗಿರುತ್ತೋ ತಿನ್ನೋಣ, ಆಯಿತಾ. ತರಕಾರಿ ಸಿಗುತ್ತೆ, ಹಣ್ಣುಗಳು ಸಿಗುತ್ತೆ. ನಮಗಂತ ಇಷ್ಟು ದಿನ ನಾವು ಬೇರೆಯವ್ರಿಗಂತಲೇ ಅವ್ರು ಮಾಡಿದ್ದು ಅವ್ರು ಬಿಟ್ಟಿದ್ದು ತಿಂದು, ಇವ್ರು ಮಾಡಿದ್ದು ಇವ್ರು ಬಿಟ್ಟಿದ್ದು ತಿಂದು ಇದೇ ಆಗೋಗಿರುತ್ತೆ. ಇವಾಗ ನಮಗೋಸ್ಕರ ನಮ್ಗೆ ಏನು ಬೇಕೋ ಮಾಡ್ಕೊಂಡು ತಿನ್ನೋಣ. ಎಲ್ಲಿ ನಮ್ಗೆ ಖುಷಿ ಇರುತ್ತೆ. ಒಂದು ಸಂಗೀತ ಕೇಳಬೇಕಾ, ಸಂಗೀತ ಹೇಳಬೇಕಾ, ಟೈಲರಿಂಗ್ ಕಲೀರಿ,
ಕಲಿಯೋದಕ್ಕೆ ಯಾವ ವಯಸ್ಸು ಇಲ್ಲ. ಇವಾಗ ನೋಡಿ ನನಗೇನೂ ಬರಲ್ಲ, ನಾನು 7ನೇ ಕ್ಲಾಸ್ ಓದಿರೋದು, ನನಗೇನೂ ಬರಲ್ಲ, ಇಂಗ್ಲೀಷೆಲ್ಲ ಏನೂ ಬರಲ್ಲ, ಕನ್ನಡ ಬಿಟ್ಟರೆ ಯಾವ ಭಾಷೆನೂ ಓದೋಕ್ಕೆ ಬರಲ್ಲ, ಮಾತಾಡೋದಕ್ಕೆ ಬರಲ್ಲ. ಯೂಟ್ಯೂಬ್ ಮಾಡಿದ್ದೀನಿ, ನೀವೆಲ್ಲರೂ ಪ್ರೀತಿ ವಿಶ್ವಾಸದಿಂದ ಚೆನ್ನಾಗಿ ಆಗ್ತಾ ಇದೆ. ಹಾಗೆ ನಾನು ಯೂಟ್ಯೂಬೇ ಮಾಡಿ ಅಂತ ಹೇಳ್ತಿಲ್ಲ, ತುಂಬ ಕಷ್ಟ, ಯೂಟ್ಯೂಬು ತುಂಬ ಕಷ್ಟ. ಯಾಕಂದರೆ 1000 ಸಬ್ಸ್ಕ್ರೈಬರ್ ಆಗಬೇಕು, 4000 ವಾಚ್ ಅವರ್ ಆಗಬೇಕು, ತುಂಬ ಅಂದರೆ ತುಂಬ ಕಷ್ಟ ಇದೆ. ಆಯಿತಾ, ತಲೆ ಕೆಡಿಸ್ಕೊಳ್ಬೇಡಿ. ಯೂಟ್ಯೂಬೇ ಅಂತ ನಾನು ಹೇಳ್ತಿಲ್ಲ, ನನಗೆ ಸಿಕ್ಕಿದ ಆಯ್ಕೆ ಅದು, ನನಗೆ ಸಿಕ್ಕಿದ ವರ, ನಿಧಿ ಅದು. ಹಾಗಾಗಿ ನಿಮಗೆ ಸಂಗೀತ, ಟೈಲರಿಂಗು, ಒಂದು ಕುಚ್ಚು ಹಾಕ್ತೀರಾ, ಇಲ್ಲ ಬ್ಲೌಸ್ ಹೊಲಿತೀರಾ, ಡ್ರೆಸ್ ಹೊಲಿತೀರಾ, ಇವಾಗೆಲ್ಲ ಇದೇ ಆಗೋಗಿದೆ. ಎಂಬ್ರಾಯ್ಡಿಂಗು ಮತ್ತು ಬ್ಯೂಟಿ ಪಾರ್ಲರ್ ಕಲಿತೀರಾ, ಕಲಿಯೋದಕ್ಕೆ ಯಾವ ವಯಸ್ಸು ಇಲ್ಲ, ಯಾವಾಗ ಬೇಕಾದರೂ ಕಲಿಬೋದು. ನಮ್ಮ ಹತ್ರ ದುಡ್ಡಿಲ್ಲ ಕಲಿಯೋದಕ್ಕೆ, ಬೇಡ, ಆನ್ಲೈನು, ನಿಮ್ಮ ಹತ್ರ ಮೊಬೈಲ್ ಇದ್ದೇ ಇರುತ್ತೆ, ಎಲ್ಲರ ಹತ್ರ ಮೊಬೈಲ್ ಇದ್ದೇ ಇರುತ್ತೆ. ಮೊಬೈಲಲ್ಲೇ ಕಲಿಸೋ ಅಂಥದ್ದು ಯೂಟ್ಯೂಬ್ ಚಾನಲ್ಗಳಾಗಲಿ, ನಿಮಗೆ ಗೂಗಲಲ್ಲಿ ಹುಡುಕಿದ್ರೆ ಮತ್ತು ChatGPT ಅಂತ ಇದೆ, ಅದರಲ್ಲಿ ಏನಾದರೂ ಹೇಳೋದ್ರಲ್ಲಿ ತಪ್ಪಿದ್ರೆ ಕ್ಷಮಿಸಿ, ನನಗೆ ಇಂಗ್ಲೀಷ್ ಬರಲ್ಲ. ಅದರಿಂದ ನೀವು ಏನು ಬೇಕಾದರೂ ಕಲಿಬೋದು, ಕಲಿಯೋದಕ್ಕೆ ವಯಸ್ಸಿಲ್ಲ. ಆಮೇಲೆ ನಾವು ದುಡ್ಕೊಂಡು ನಮ್ಗೇನು ಬೇಕೋ ಅದು. ನೀವೆಲ್ಲರೂ ಈ ವಿಡಿಯೋ ನೋಡ್ತಾ ಇರೋರಿಗೆ ತಲೆಯಲ್ಲಿ ಒಂದು ಯೋಚನೆ ಬರ್ಬೋದು, ನಿನಗೇನೋ ಬಿಡಮ್ಮ, ಯೂಟ್ಯೂಬ್ ಇದೆ, ಬಿಸ್ನೆಸ್ ಮಾಡ್ತಾ ಇದೆಯಾ, ನಿನಗೆ ನಡೆಯುತ್ತೆ, ನಮಗೇನು ಇಲ್ಲ, ನಮ್ದು ಯೂಟ್ಯೂಬ್ ಇಲ್ಲ, ನಮ್ದು ಇನ್ಸ್ಟಾಗ್ರಾಮ್ ಇಲ್ಲ, ನಾವೇನಮ್ಮ ಮಾಡೋದು ಅಂತ ತುಂಬ ಜನಕ್ಕೆ, 99% ಜನಕ್ಕೆ ಬಂದೇ ಬರುತ್ತೆ ಇದು. ನಾನು ಹೇಳೋದು ಯೂಟ್ಯೂಬ್ ಒಂದೇ ಅಲ್ಲ ಜೀವನ. ಇವಾಗ ನನಗೆ ಯೂಟ್ಯೂಬ್ ಸಿಕ್ಕಿರಲಿಲ್ಲ ಅಂತಂದರೆ 2 ಮನೆ ಕೆಲಸಕ್ಕೆ ಹೋಗ್ತಾ ಇದ್ದೆ ನಾನು, ಅಡುಗೆ ಕೆಲಸಕ್ಕೆ. ಅಡುಗೆ ಸ್ವಲ್ಪ ಸುಮಾರಾಗಿ ಚೆನ್ನಾಗಿ ಮಾಡ್ತೀನಿ ನಾನು, ಅಡುಗೆ ಕೆಲಸಕ್ಕೆ ಹೋಗ್ತಾ ಇದ್ದೆ. ಇಲ್ವಾ, ಹೆಣ್ಮಕ್ಳು ಬಚ್ಚಲುಜ್ಜೋದು, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು ಬಂದೇ ಬರುತ್ತೆ. 2 ಮನೆ ಕೆಲಸಕ್ಕೆ ಹೋಗ್ತೀನಿ, ಒಂದು ಮನೆಗೆ 4000 ರೂಪಾಯಿ ಕೊಡ್ತಾರೆ, 1 ಅವರ್ ಅಷ್ಟೇ ಕೆಲಸ. ಯಾಕಂದ್ರೆ ನನ್ನ ಮಗಳು ಮನೇಲಿ ನೋಡ್ತೀನಲ್ಲ, ಬಂದು ಪಾತ್ರೆ ತೊಳೆದು ಸ್ವಲ್ಪನೇ ಇರುತ್ತೆ, ಪಾತ್ರೆ ತೊಳೆದಿಟ್ಬಿಟ್ಟು ಅಲ್ಲಿ ಬಾಲ್ಕನಿ ನೀರು ಹಾಕ್ಬಿಟ್ಟು ಹೋಗ್ತಾರೆ ಅಷ್ಟೇ. ಕಸ ಗುಡಿಸೋದು ಒರೆಸೋದು ಏನೂ ಮಾಡಿಸಲ್ಲ ನನ್ನ ಮಗಳು. ಅಷ್ಟಕ್ಕೆ 3800 ರೂಪಾಯಿ. 4000 ಇಟ್ಕೊಳ್ಳಿ, 3 ಮನೆ ಕೆಲಸ ಮಾಡ್ಕೊಂಡು ಬಂದರೆ ಆಗೋಗುತ್ತಲ್ಲ, 12,000 ರೂಪಾಯಿ ಸಾಲಲ್ವ ಜೀವನಕ್ಕೆ. ನಾನು ಯೋಚನೆ ಮಾಡಿದ್ದೆ ಅದು. ಆಮೇಲೆ ನನಗೆ ಯೂಟ್ಯೂಬ್ ಕೈ ಹಿಡೀತು. ನಾನು ಯೋಚನೆ ಮಾಡಿದ್ದೆ, ಒಂದು ಅಡುಗೆ ಕೆಲಸಕ್ಕೆ ಹೋಗಬೇಕು ಅಂತಲೇ ನಾನು ಎಲ್ಲ ರೆಡಿನೂ ಆಗೋಗಿತ್ತು. ಈ ಅಪಾರ್ಟ್ಮೆಂಟಲ್ಲಿ ಹೋಗಿ ಅಲ್ಲಿ ಹೋಗಿ ನಾನು ವಾಚ್ಮ್ಯಾನ್ ಹತ್ರ ನಂದು ಆಧಾರ್ ಕಾರ್ಡ್ ಎಲ್ಲ ಕೊಟ್ಬಿಟ್ಟು ನನಗೆ ಅಡುಗೆ ಅದಕ್ಕೆ ಎಲ್ಲ ರೆಡಿ ಆಗೋಗಿತ್ತು. ತಕ್ಷಣ ಏನೋ ಟರ್ನ್ ಆಯಿತು, ನನ್ನ ಲೈಫ್ ಚೇಂಜ್ ಆಯಿತು ಅಷ್ಟೇ. ಕೆಲಸ ಮಾಡ್ತೀವಿ ಅಂದರೆ ಕ್ಲೌಡ್ ಕಿಚನು, ಮನೇಲೇ ಅಡುಗೆ ಮಾಡಿಕೊಡಿ, ಬರಲ್ವಾ? ಇರೋ ಪಾತ್ರೆನೇ ಸಾಕು. ನೀವು ಯೂಟ್ಯೂಬಲ್ಲಿ ಕ್ಲೌಡ್ ಕಿಚನ್ ಅಂತ ಕೊಡ್ರಿ, ನಿಮಗೆ ಬರುತ್ತೆ, ಪ್ರತಿಯೊಂದು ಡೀಟೇಲ್ಸ್ ಬರುತ್ತೆ. ಅದು ಬೇಕು, ಇದು ಬೇಕು, ಏನು ಬೇಡ, ಇರೋದ್ರಲ್ಲೇ ಮಾಡಿಕೊಡಿ. ನಿಮ್ಮ ಕೈ ಹಿಡಿತು ಅಂದಮೇಲೆ ಎಕ್ಸ್ಟ್ರಾ ತೊಗೊಳ್ಳಿ. ನೀವು ಮಾಡ್ತೀವಿ ಅಂತ ಮನಸ್ಸಿಟ್ಟು ನಮ್ಮನ್ನು ಬಿಟ್ಟೋದವರು ಮುಂದೆ ಚಾಲೆಂಜಾಗಿ ಏನಾದರೂ ಮಾಡಿ, ತುಂಬ ಎತ್ತರಕ್ಕೆ ಹೋಗುವಂಥದ್ದು ಅಲ್ಲ, ಕೈ ಚಾಚದೆ ಬಿಟ್ಟೋದ್ರು, ಅವರಿಂದ ನಮ್ಮ ಜೀವನ ಆಗ್ತಿತ್ತು. ಇವಾಗ ಆಗ್ತಾ ಇಲ್ವಲ್ಲ, ಏನಪ್ಪ ಮಾಡೋದು ಅಂತೇಳಿ ಆಯ್ತಾ ಕೂತ್ಕೊಳ್ಳೋದೆಲ್ಲ ಬಿಟ್ಬಿಟ್ಟು ನಮ್ಮ ಜೀವನ ನಾವು ಮಾಡ್ತೀವಿ ಅಂತ ಮನ್ಸು ಮಾಡ್ರಿ, ಖಂಡಿತ ಆಗೇ ಆಗುತ್ತೆ, ಖಂಡಿತ ಆಗೇ ಆಗುತ್ತೆ ನಾನು ಹೇಳೋದು. ಆಮೇಲೆ ಯಾರಾದರೂ ಇದ್ದರೆ ಹೇಳ್ತಾರಲ್ಲ, ಕತ್ತೆ ನೋಡಿದ್ರೆ ಕಾಲು ನೋವು ಜಾಸ್ತಿ ಅಂತ ಹೇಳಿ, ಯಾಕಂದರೆ ಕತ್ತೆ ನಮ್ಮನ್ನ ಹೊರುತ್ತೆ ಅಂತ ಹೇಳಿ. ಯಾರಾದರೂ ಇದ್ದರೆ ನಮ್ಮ ಮೈಕೈ ನೋವು, ತಲೆನೋವು, ಜ್ವರ ಬಂದಂಗೆ ಆಗ್ತಾ ಇದೆ, ಯಾಕೋ ಚಳಿ ಆಗ್ತಾ ಇದೆ ಅಂತ ಆಡ್ತೀವಿ, ಯಾಕಂದ್ರೆ ಅವ್ರು ನೋಡ್ಕೊಳ್ತಾರೆ ಅಂತ. ಯಾರೂ ಇಲ್ಲಾಂದರೆ ಯಾವ ಕಾಯಿಲೆನೂ ಬರಲ್ಲ. ನಿಜವಾಗ್ಲೂ ಹೇಳ್ತೀನಿ, ನಾನು ಇವಾಗ 3 ವರ್ಷ ಆಯಿತು. ಮೊದಲು ನಾನು ಯಾವ ಕಾಯಿಲೆ ಅಂತ ಒಂದು ದಿವಸ ಮಲಗ್ದೋಳಲ್ಲ, ಒಬ್ರಿಗೆ ನಾನು ಭಾರ ಆದೋಳಲ್ಲ ನಾನು ಹೇಳ್ತಿರೋದು. ಇವಾಗಲೂ ಅಷ್ಟೇ, ಯಾರು ನೋಡ್ಕೊಳ್ಳೋರು ಇಲ್ಲ ಅಂತಂದಮೇಲೆ ಯಾವ ಕಾಯಿಲೆನೂ ಬರಲ್ಲ. ಬಂದ್ರೂ ನಾವು ಗಟ್ಟಿ ಮಾಡ್ಕೊಂಬಿಟ್ಟಿರ್ತೀವಲ್ಲ, ಆ ಕಾಯಿಲೆನೂ ಓಡೋಗ್ಬಿಡುತ್ತೆ. ನಾನು ಹೇಳ್ತಾ ಇರೋದು ಇದು ನನ್ನ ಜೀವನದ ಪಾಠ. ಯಾರೋ ಬರೆದಿರೋದು ಪುಸ್ತಕ ಅದು ಇದು ಓದಿ ಯಾರ್ದೋ ಜೀವನದ ಅಂತ ನಾನು ಹೇಳ್ತಿಲ್ಲ, ಸ್ವತಃ ನನ್ನ ಜೀವನದ ಪಾಠ ನಾನು ಹೇಳ್ತಾ ಇರೋದು. ಖುಷಿಯಾಗಿದ್ದೀನಿ, ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ತೀನಿ, ಬರೋದ್ರಲ್ಲೇ ಚೂರು ಪಾರು ಅದರಲ್ಲಿ ಇದರಲ್ಲಿ ರೆಡಿ ಆಗ್ತೀನಿ, ಹೀಗೆ ಇರ್ತೀನಿ, ಯಾವಾಗಲೂ ಎನಿ ಟೈಮ್ ಹೀಗೆ ಇರ್ತೀನಿ. ಯಾಕಂದರೆ ಬಿಟ್ಟು ಹೋಗಿರೋರು ಏನು ಅಂದ್ಕೊಳ್ತಾರೆ, ನಾವು ಬಿಟ್ಟೋದ್ರು, ನಮ್ಮನ್ನು ಬಿಟ್ಟೋದ್ರು, ನಮ್ಗೆ ಯಾರೂ ಇಲ್ಲ, ನಾನು ಒಬ್ಬಂಟಿ ಆಗೋದೆ, ಏನಪ್ಪ ಮಾಡಲಿ ಅಂತ ಅಳ್ತಾ ಕೂತ್ಕೊಂಡ್ರೆ ಅವ್ರು ನಗ್ತಾರೆ. ನಾನು ಬಿಟ್ಟೋಗಿದ್ದಕ್ಕೆ ನೋಡಿ ಅವಳು ಹೆಂಗಾದ್ಲು ಅಂತ. ಹಂಗಾಗೋದು ಬೇಡ. ಖುಷಿಯಾಗಿ ಎಂಜಾಯ್, ಜಿಂಗ್ ಚಾಕ್ ಅಂದ್ಕೊಂಡು ಇದ್ಬಿಟ್ರೆ ಅವರು ಅಯ್ಯೋ ಯಾಕಾದರೂ ಬಿಟ್ವೋ ನಾವು ಅಂತ ಅನ್ಕೋಬೇಕು. ನಿಜಾನ ಸುಳ್ಳ ಹೇಳಿ ನನಗೆ ನಗು ಬಂತು. ಆಯಿತಾ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ, ಯಾರ ಬಗ್ಗೆನೂ ಯೋಚನೆ ಮಾಡಬೇಡಿ. ಇರೋ ಸ್ವಲ್ಪನೇ ವರ್ಷ ನಮ್ಗಿವಾಗ, ಆಯಿತಾ? ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು
ವಾಕ್ ಮಾಡಿ, ಯೋಗ ಮಾಡಿ, ಎಕ್ಸಸೈಸ್ ಮಾಡಿ. ಮನೆ ದೊಡ್ಡದಾಗಿತ್ತು, ಬಾಡಿಗೆ ಮನೆನೋ ಸ್ವಂತ ಮನೆನೋ ದೊಡ್ಡದಾಗಿತ್ತು. ಮೇಲೆ ಟೆರೇಸ್ ಮೇಲೆ ಜಾಗ ಇದೆ, ಅಲ್ಲೇ ವಾಕ್ ಮಾಡಿ. 4 ಜನ ನೀವು ಮನ್ಸಿಗೆ ಇಷ್ಟ ಆಗಿರೋರ ಹತ್ರ ಮನ್ಸು ಬಿಚ್ಚಿ ಮಾತಾಡಿ. ಅಕಸ್ಮಾತ್ ಅವ್ರ ಹತ್ರನೂ ನಮ್ಗೆ ಹೇಳ್ಕೊಳಕ್ಕಾಗಲ್ಲ ಅಂದರೆ ಸುಮ್ಮನೆ ಕೂತ್ಕೊಂಡು ಗೋಡೆ ಕಡೆ ಕೂತ್ಕೊಂಡು ಮಾತಾಡಿ. ನೋಡಿ ಇವಾಗ ನಾನು ಏನು ಎಷ್ಟು ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿದ್ದೀನಿ. ಆರೋಗ್ಯವಾಗಿರೋದು ತಿಂತೀನಿ, ಆರೋಗ್ಯವಾಗಿರೋದು ಕುಡಿತೀನಿ, ಸಣ್ಣ ಆಗಿದ್ದೀನಿ. ಎಲ್ಲರೂ ಅಂತಾರೆ ಏನು ಇಷ್ಟೊಂದು ಚೆನ್ನಾಗಿ ಆಗ್ಬಿಟ್ಟಿದೆ, ಇಷ್ಟೊಂದು ಸಣ್ಣ ಆಗೋಗ್ಬಿಟ್ಟಿದ್ಯಾ ಅಂತಾರೆ. ಹಂಗೆ ಹಂಗೆ ಯಾವ ಫಿಲಮ್ ಶೂಟಿಂಗ್ ಹೋಗ್ತೀಯಾ ಅಂತಾರೆ. ಅದೇನು ಮನಸ್ಸಿಂದ ಒಳಗಿಂದ ಕೇಳ್ತಾರೋ ಆಡ್ಕೊಂಡು ಚುಚ್ಚು ಚುಚ್ಚಿ ಕೇಳ್ತಾರೋ ಗೊತ್ತಿಲ್ಲ. ನಾನು ಅದಕ್ಕೆ ಅಂತೀನಿ ಇವಾಗ ಹೋಗ್ತಾ ಇದ್ದೀನಿ, ಅಲ್ಲಿ ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬಿಟ್ಟು ಹೋಗ್ತೀನಿ. ಹಾಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ನನ್ನ ವಿಡಿಯೋಯಿಂದ ಯಾರಿಗೆ ಯಾವ ಮಾತು ಯಾರಿಗೆ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು. ಮುಂದೆ ಯಾವ ಥರ ವಿಡಿಯೋ ಬೇಕು ಅಂತ ಕೇಳಿ ಖಂಡಿತ ನನ್ನ ಕೈಲಾದಷ್ಟು ಪ್ರಯತ್ನಪಟ್ಟು ಮಾಡ್ತೀನಿ. ಓಕೆನಾ? ಖುಷಿಯಾಗಿ ಎಂಜಾಯ್. ಜೈ ಶ್ರೀರಾಮ್.